ಸ್ನೇಹಿತರೆ ಎಲ್ರಿಗೂ ವಂದನೆಗಳು. ಒಂದು ಒಳ್ಳೆ ಪ್ರೊಫೈಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಹೆಸರು ಬಂದ್ಬಿಟ್ಟು ನೀತು ಅಂಥೇಳಿ. ಅವರ ತಂದೆ ಪುಟ್ಟೇಗೌಡ ಅಂಥೇಳಿ ಕೋಟ್ಯಾಧೀಶ್ವರನ ಮಗಳು. ತಂದೆ ಬಂದ್ಬಿಟ್ಟು ಒಬ್ಬಳು ಮಗಳು, ಇಬ್ಬರು ಹೆಂಡತಿಯರು. ಅಂದರೆ ತಂದೆಗೆ ಒಬ್ಬಳೆ ಮಗಳು, ಇಬ್ಬರು ಹೆಂಡತಿಯರಿದ್ದಾರಂತೆ. ಮನೆ ಬಂದ್ಬಿಟ್ಟು ನಾಗರಬಾವಿ ಬೆಂಗಳೂರು ಹತ್ರ ಇರ್ತಕ್ಕಂಥ ಒಂದು ಮನೇಲಿರ್ತಾರೆ. ದೊಡ್ಡ ಬಂಗ್ಲೆಯಲ್ಲಿದ್ದಾರೆ. ಇಷ್ಟವಾದ ಡ್ರೆಸ್ ಬಂದ್ಬಿಟ್ಟು ಪಿಂಕ್ ಟಾಪು, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಇವರು ಯಾವಾಗಲೂ ಇರ್ತಾರೆ. ಯಾಕೆಂದರೆ ಅದು ತುಂಬ ಇಷ್ಟ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಕಹಿ ನೆನಪು ಏನಪ್ಪ ಅಂದರೆ, ಇವ್ರ ಜೀವನದಲ್ಲಿ ನಡೆದಿರ್ತಕ್ಕಂಥದ್ದು, ಒಂದು ದಿನ ಅಮ್ಮನ ಸಾಮಾನಿಗೆ ಬೇರೆ ಯಾರೋ ಒಬ್ಬ ಮಿಂಡ ಬಂದ್ಬಿಟ್ಟು ಜೇನುತುಪ್ಪ ಹಾಕಿ ಉಜ್ಜಿ ಗೂಟವನ್ನು ನುಗ್ಗಿಸ್ತಾ ಹಿಂದೆ ಮುಂದೆ ಮಾಡ್ತಿದ್ದ. ಅದನ್ನು ಕಣ್ಣಾರೆ ನೋಡಿ ಇವರಿಗೆ ಭಾಳ ಬೇಜಾರಾಗಿದೆ. ಸಂಬಂಧ ಬಂದ್ಬಿಟ್ಟು ಯಾವುದಾದ್ರೂ ಸರಿ ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸಿಕೊಳ್ತೀನಿ, ಆದರೆ ಸುಂದರವಾಗಿರಬೇಕು ಅಷ್ಟೇ ಅಂತ ಹೇಳಿದ್ದಾರೆ. ಇನ್ನು ಆಸಕ್ತಿ ಯಾವುದ್ರ ಬಗ್ಗೆ ಅಪ್ಪ ಅಂತ ಇವರಿಗೆ ಆಸಕ್ತಿ ಇರೋದು ಅಂತಂದರೆ ಜಿಮ್ ಮಾಡುವುದು, ಹಾಗೆ ಸಂಜೆ ಹೊತ್ತು ವಾಕಿಂಗ್ ಹೋಗುವುದು. ಕೆಲವೊಂದು ಸಲ ತುಂಬ ಮನಸ್ಸಿಗೆ ಬೇಜಾರು ಆದಾಗ ಸ್ನೇಹಿತರ ಜೊತೆ ಕಾಚಾ ಬಿಚ್ಚಾಕಿ ಮಲಗಿಕೊಂಡು ಮಾಡಿಸಿಕೊಳ್ಳೋದು ಇವರಿಗೆ ಭಾಳ ಇಷ್ಟ ಆಗುತ್ತಂತೆ. ಈ ಒಂದು ಇದರಲ್ಲಿ ಭಾಳ ಆಸಕ್ತಿ ಇದೆಯಂತೆ. ಎರಡನೇದು ಬಂದ್ಬಿಟ್ಟು ಹೆಚ್ಚಿನ ಸಮಯ ಜಾಸ್ತಿ ಮಾತಾಡ್ತೀನಿ, ಕಾಲ್ ಮಾಡಿ ಸ್ನೇಹಿತರ ಜೊತೆ ಹರಟೆ ಹೊಡೆಯುವುದು ಅಂದರೆ ತುಂಬ ಪ್ರೀತಿ. ಆ ಒಂದು ಕಾರಣಕ್ಕೋಸ್ಕರ ಪ್ರತಿದಿನ ಕಾಲ್ ಮಾಡಿ ಮಾತಾಡ್ತಾನೆ ಇರ್ತಾರಂತೆ. ಇನ್ನು ಮೂರನೇದು ಬಂದ್ಬಿಟ್ಟು ಒಮ್ಮೊಮ್ಮೆ ಕ್ಯಾರೆಟ್ ತೊಗೊಂಡು ಒಂದು ವಾರದವರೆಗೂ ತೂತಿನ ಹೆಬ್ಬಾಗಿಲಿಗೆ ಹಾಕಿಕೊಳ್ಳುತ್ತಾ ಇರ್ತೀನಿ. ಈಗ ಅದು ಕೆಂಪಾಗ್ಬಿಟ್ಟಿದೆ, ಕ್ಯಾರೆಟು ಹಾಕೊಂಡು ತುಂಬ ಕೆಂಪಾಗ್ಬಿಟ್ಟಿದೆ ಮತ್ತು ಊರ್ಬಾಗ್ಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಲಾಗಿದೆ. ಇದಿಷ್ಟು ಆಸಕ್ತಿ ಅವ್ರಿಗಿರ್ತಕ್ಕಂಥ ಒಂದು ಆಸಕ್ತಿ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇನ್ನು ನೇರವಾದ ಮಾತು ಏನೇನಪ್ಪ ಅಂತಂದರೆ ಮೂರು ಹೇಳಿರ್ತಕ್ಕಂಥದ್ದು ನೋಡ್ಬೋದು. ಮೊದಲನೇದಾಗಿ ನಾವು ಗೌಡ್ರು, ಹಾಗಾಗಿ ಯಾವುದಕ್ಕೂ ಸಹ ಎದುರಲ್ಲ. ನಮ್ಮ ಗತ್ತು ಏನು ಅಂತ ಎಲ್ರಿಗೂ ಗೊತ್ತಿದೆ. ಆದ ಒಂದು ಕಾರಣಕ್ಕೋಸ್ಕರ ನಮಗೇನಾದರೂ ಆಸೆ ಆದರೆ ನೇರವಾಗಿ ಕೇಳ್ತೀವಿ, ಹಿಂಜರಿಯೋದಿಲ್ಲ. ನೀವೇನು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು, ನನ್ನ ತೂತಿನ ರುಚಿ ನೋಡಬೇಕು ಅಂದರೆ ಗೌಡ್ರೆ ಆಗಿರಬೇಕು, ಅವರಿಗೆ ಮಾತ್ರ ಮಾಡೋದಕ್ಕೆ ಕೊಡೋದು, ಬೇರೆಯವರಿಗೆಲ್ಲ ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಯಾಕಪ್ಪ ಅಂತಂದರೆ, ಮುಂಚೆಯಿಂದಲೂ ನನಗೆ ಗೌಡ್ರು ಅಂದರೆ ತುಂಬ ಇಷ್ಟ, ಅದಕ್ಕೆ ಹಾಗೆ ಅಂತ ಹೇಳಿದ್ದಾರೆ. ಇನ್ನು ಮುಂದೇದು ಬಂದ್ಬಿಟ್ಟು, ಪ್ರೀತಿ ಗೀತಿ ಎಲ್ಲ ಮಾಡಲ್ಲ, ಅದಕ್ಕೆಲ್ಲ ಸಮಯ ನನ್ನ ಹತ್ತಿರ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಪ್ರೀತಿ ಗೀತಿ ಅಂತ ಹೇಳ್ಬಿಟ್ಟು ಟೈಮ್ ಪಾಸ್ ಮಾಡಿಕೊಂಡು ಚಾಟಿಂಗು ಡೇಟಿಂಗು ಅಂತೆಲ್ಲ ವೇಸ್ಟ್ ಮಾಡ್ಕೊಳೋದಕ್ಕೆ ಇವರಿಗೆ ಇಷ್ಟ ಆಗಲ್ವಂತೆ. ಲೈಫ್ ಅಂತಂದರೆ ತುಂಬ ಶಾರ್ಟ್ ಆಗಿರುತ್ತೆ, ತುಂಬ ಮಜಾ ಮಾಡಿಬಿಟ್ಟು ಚೆನ್ನಾಗಿ ಮಜಾ ಮಾಡಿ ಉಜ್ಜಾಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಇದು ಇವರ ಒಂದು ಕಲ್ಪನೆ ಆಗಿರುತ್ತೆ ಮತ್ತು ಆಸೆ ಆಗಿರುತ್ತೆ, ಜೀವನದ ಗುರಿ ಆಗಿರುತ್ತೆ. ಓಕೆ, ಇಷ್ಟ ಆದರೂ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.